ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿನಯ್ ಯೂಟ್ಯೂಬ್ ಚಾನಲ್. ಇದು ನನ್ನ ತವ್ರ ಮನೇಲಿ ನಡೆದಂಥ ಕುಬ್ಸ. ಸೊ ಹಿಂದಿನ ದಿನ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಸೊ ಹೋಗಿ ನಾವು ಚೆಕ್ ಮಾಡ್ತಾಯಿದ್ವಿ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಅಂತ. ನಾನು ಅಪ್ಪ ಮತ್ತು ನನ್ನ ತಮ್ಮ ಹೋಗಿ ಚೆಕ್ ಮಾಡ್ಕೊಂಡ್ಬಂದ್ವಿ. ಮನೆಗೆ ಬಂದಮೇಲೆ ಮೆಹಂದಿ ಹಾಕಿಸ್ಕೊ ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಮೆಹಂದಿ ಹಾಕಿಸ್ಕೊಂಡೆ. ತುಂಬ ಚೆನ್ನಾಗಿ ಮೆಹಂದಿ ಹಾಕಿ ಹೋದರು. ಆತ ಮಾಮಿ ಬೆಳಕಿ ಹಿಡಿತೀನಿ ಸರಿ. ಅತ್ತು ನಾಳೆ ಏನೈತಿ? ಹಾಂ, ಏನು ಪಾಪು ಅತ್ಯ ಅದೇನು ಪಾಪು ಅತ್ಯ ಫಂಕ್ಷನ್ ಐತನ? ಕಂಕಣಂ ಧಾರಯತ ದೀರ್ಘಮಾಯಿ ಭೂಮಿತಿ ಮಂತ್ರಿಣ ಕಂಕಣಂ ಧಾರಯತ ದೀರ್ಘಮಾಯಿ ಭೂಮ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧಾಮೃತತ ಇತಿ ಮಂತ್ರಿಣ ಕಂಕಣಂ ಧಾರಯತ ಇತಿ ಮಂತ್ರಿಣ ಕಂಕಣಂ. ಸೊ ಇದು ನೆಕ್ಸ್ಟ್ ಡೇ ಮನೇಲಿ ಸ್ವಲ್ಪ ರಿಚುವಲ್ಸ್ ಇತ್ತು. ನನ್ನ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಬೆಳಗ್ಗೆನೇ ಬಂದು ಮನೇಲಿ ಎಲ್ಲ ಪೂಜೆ ಎಲ್ಲ ಮಾಡಿ ನನಗೆ ಉಡಿ ತುಂಬಿ ಅಂದರೆ ಅರ್ಶಿನ ಕುಂಕುಮ ಕೊಟ್ಟು ಕಾಯಿ ಕೊಟ್ಟು, ಕಾಯಿನ ಡೆಲಿವರಿ ಆದಮೇಲೆ ಅದೇನೋ ಪದ್ಧತಿ ಮಾಡ್ತಾರಂತೆ, ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಹಾಕ್ತಾರೆ ದಂಡಿ ಅಂತ. ಇದನ್ನ ಹಾಕಿಸ್ಕೊಳ್ಳೋಕೆ ಎಲ್ಲರೂ ತುಂಬ ಮುಜುಗರ ಪಡ್ತಾರೆ. ನಾನು ಚಿಕ್ಕವಳಿದ್ದಾಗ ಸಿಕ್ಕಾಪಟ್ಟೆ ಬೇಡ 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 ಅಂತಿದ್ದೆ. ಬಟ್ ಇವಾಗ ಗೊತ್ತಾಗ್ತಿದೆ ಅದು ಎಲ್ಲ ಇಂಪಾರ್ಟೆಂಟು, ಮಾಡಿಸ್ಕೊಳ್ಳೇಬೇಕು ಅಂತ. ಸೊ ಅದಕ್ಕೆ ಹಾಕಿಸ್ಕೊಂಡೆ. ಅಲ್ಲಿ ಹಾಕೊಂಡಂದ್ರೆ ಬೇಡ ಅಂತ ಸ್ಟೇಜ್ ಮೇಲೆ ಬೇಡ ಅಂತ. ನಮ್ಮ ಅವ್ರ ಕೈ ನಮ್ಮ ಇವ್ರ ಕೈ ಯಾವಾಗಲೂ ತಂಪ. ಅವ್ರ ಮದುವೆಗೆ ಹಚ್ಚೋದು ಇನ್ನೂ ನೆನಪದ ನಂಗೆ. ತಂಪು ಯಾವಾಗಲೂ ಕೈ. ನೀ ಹಚ್ಚಿ ನೇಹ ಅಲ್ಲಿ ಯಾರೋ ದೃಷ್ಟಿ ಆಗ್ಬಾರ್ದು. ನನಗೆ ಇಲ್ಲೇ ಹಚ್ಬಿಡ್ರಿಪ್ಪ, ಇಲ್ಲೆಲ್ಲ ಬೇಡ. ಥ್ಯಾಂಕ್ ಯು. ಕಾಂಗ್ರ್ಯಾಚುಲೇಷನ್ ಅಂತ ಹೇಳ. ಕ್ಲಾಪ್ಸ್. ಸನ್ಮಾನ ಸಮಾರಂಭ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧಾಮೃತಾತ್ ವಾಗರ್ತಾ ಇವ ಸಂವರ್ತ ವಾಗರ್ತಾ ದೀರ್ಘಮಾಯಿ ಭೂಮ್. ಹೇಳ್ರಿ ಇಲ್ಲ ಬರ್ರಿ ಅತಿ ಮಾಡ್ಬೇಕು. ಚಿರದ ಪಿತಾಂಬರ ಮಿರಿಗೆದಳೆಯುತ ಜಗಿ ಜಗಿಸುತ್ತ ಉಳೆಯುತ್ತಲಿ ಇಟ್ಟ ಚೂಕ ತೊಟ್ಟವಕಿ ತೊಡೆ ಬೆಟ್ಟವೆ ಕೋಮಲ್ ಸುತಿ ಬೆಳಗಿರಿ ನಾರಿಯರು. ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗೈತಿ. ಹರಕಲ್ ಮುರುಕಲ್ ಸುವಿ ಹೇಳೆ ನಿಯಮಗೆ ಬಯಸು ಮಾಡ್ಬಂದು ಕಣ್ಣ ಹೋಗದು ನೀರು
Congratulations. Thank you. Thank you. ಏನ್ ಹಾಕೊಂಡೆ ದಂಡಿ ಹಾಕ್ಕೊಂಡೀನಿ. ಎಲ್ಲರೂ ಹೇಟ್ ಮಾಡ್ತಾರೆ ಅಂದರೆ ಚಂದ ಕಾಣಂಗಿಲ್ಲ ಅಂತ ಹೇಳಿ, ಬಟ್ ನನಗೂ ಇಷ್ಟ ಇರಲಿಲ್ಲ. ಬಟ್ ಓಕೆ ಅಲ್ಲ, ಚಂದ ಕಾಣಿತ್ತೆ. ಹಾ ಚಂದ ಕಾಣಲಿ. ಅದ್ರ ದಂಡಿ ಸಣ್ಣದಾಗ್ಯದ, ಮಕ ದೊಡ್ಡದಾಗ್ಯದ. ನಿನಗೆ ಅಸಹ್ಯ ಮಾಡಲಿಕ್ಕೆ ಇದೆ. ಥ್ಯಾಂಕ್ ಯು. ಓಕೆ ಬಾಯ್. ರಿಚುವಲ್ಸ್ ಎಲ್ಲ ಮುಗಿದ್ಮೇಲೆ ನಾನು ಮೇಕಪ್ಪಿಗೆ ಕೂತಿದ್ದೆ. ಮೇಕಪ್ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು. ಇವರು ನಮ್ಮ ಮೇಕಪ್ ಆರ್ಟಿಸ್ಟ್ ಅನನ್ಯ ಬ್ಯೂಟಿ ಬಾಕ್ಸ್ ಅಂತ ಇವರ ಇನ್ಸ್ಟಾಗ್ರಾಮ್ ಪೇಜು. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಗಿತ್ತು. ಇದು ನನ್ನ ಮುಗ್ಗಿನ ಜಡೆ ಬೆಂಗಳೂರಿಂದ ಬಂದಿತ್ತು. ರಿಯಲ್ ಫ್ಲವರ್ಸಿಂದ ಮಾಡಿರೋಂಥ ಜಡೆ. ಇದನ್ನ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ತುಂಬಾ ಫೇಮಸ್ ಆಗಿದೆ. ನನ್ನ ಮೇಕಪ್ ಆದಮೇಲೆ ವಿನಯ್ ಅವರು ರೆಡಿ ಆಗ್ತಾಯಿದ್ರು. ಆರ್ಟಿಸ್ಟ್ ಆರ್ಟ್ ಆರ್ಟ್ ಅಂಡ್ ಆರ್ಟಿಸ್ಟ್. ಎಲ್ಲ ಕಮೆಂಟ್ ಮಾಡ್ತಾರೆ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮೊದಲೇ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಎಸ್, ಆ್ಯಕ್ಚುಲಿ ರೆಡಿ ಆದ್ಮೇಲೆ ಚೆನ್ನಾಗಿ ಕಾಣ್ತೀವಿ. ಇಲ್ಲ ಅಂದರೆ ಪಾಪ ಮೇಕಪ್ ಅವ್ರು ಮೇಕಪ್ ಮಾಡೋದೊಂದು, ಆಮೇಲೆ ಅವ್ರು ಮಾಡಿರೋ ಕೆಲಸನ ತೋರಿಸ್ಬೇಕಲ್ಲ ಚೆನ್ನಾಗಿ. Final look. ಏ ಜಡೆ ಯಾರು ತಂದಿದ್ದು? ಜಡೆನ ಕಷ್ಟಪಟ್ಟು ನನ್ನ ಗಂಡ ಬೆಂಗಳೂರಿಂದ ತಂದಿದ್ದಾರೆ. ಬಟ್ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಹೂವಲ್ಲ, ರಿಯಲ್ ಫ್ಲವರ್ಸ್. ಜ್ಯುವೆಲ್ಸ್ ಕೂಡ ಇದು ಎಲ್ಲದರದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ವಾವ್, ಕಮಲದ ಕಣ್ಣೋಳೆ ಥರ, ಕಮಲದ ಜಡೆಯೋಳೆ. ಹೋಗೋಣ, ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಬರೀ ಮನೆಯಿಂದ ರೆಡಿಯಾಗಿ ಹಾಲಿಗೆ ಬಂದೆ. ಸೊ ಆಲ್ರೆಡಿ ಎಲ್ಲ ರಿಚುವಲ್ಸ್ನು ಶುರು ಮಾಡಿದ್ರು. ಮತ್ತೆ ನನಗೆ ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ಮನೇಲೇ ನಮ್ಮಮ್ಮ ಎಲ್ಲ ಕರ್ಚಿಕಾಯಿ, ಹೋಳಿಗೆ, ಚಕ್ಲಿ, ಸ್ವೀಟ್ಸು, ಏನೇನೋ ಸ್ವೀಟ್ಸ್ ಎಲ್ಲ ಮಾಡಿದ್ರು. ಸೊ ಅದನ್ನು ನನಗೆ ತಿನ್ನಿಸ್ತಾ ಇದ್ದರು. ಸೊ ಅದೇ ಹೇಳ್ತಾರಲ್ಲ ಬಸ್ರಿ ಬೈಕೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಯಾವ ಸ್ವೀಟ್ಸು ಇಷ್ಟ ಇಲ್ಲ, ಚಕ್ಲಿ ಅಷ್ಟೇ ಇಷ್ಟ. ಬಟ್ ಅವರೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಸ್ವಲ್ಪ ಸ್ವಲ್ಪ ತಿಂದೆ. ಆ್ಯಂಡ್ ಇದೆಲ್ಲ ರಿಚುವಲ್ಸ್ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಈ ಒಂದು ಫೇಸು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ನಮಗೆ ಮಕ್ಕಳು ಬೇಡ, ನಮ್ಮ ಪ್ರೈವಸಿ ಹಾಳಾಗುತ್ತೆ, ನಮ್ಮ ಬ್ಯೂಟಿ ಹಾಳಾಗುತ್ತೆ, ನಮ್ಮ ಕರಿಯರ್ ಹಾಳಾಗುತ್ತೆ ಅಂತ ಏನೇನೋ ರೀಸನ್ಸ್ನ ಕೊಡ್ತಾರೆ. ಬಟ್ ಅದೆಲ್ಲ ಅವರವರ ಪರ್ಸ್ನಲ್ ಅಭಿಪ್ರಾಯ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಎಲ್ಲ ಹೆಣ್ಮಕ್ಳು ಈ ಫೇಸ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬಿಕಾಸ್ ದಿಸ್ ಇಸ್ ದ ಬೆಸ್ಟ್ ಫೇಸ್ ಆಫ್ ಲೈಫ್. ತಾಯ್ತನ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ. ಎಷ್ಟೋ ಹೆಣ್ಮಕ್ಳು ಪಾಪ ಕಷ್ಟಪಡ್ತಿರ್ತಾರೆ ಮಗು ಮಾಡ್ಕೊಳ್ಳೋಕ್ಕೆ, ಎಷ್ಟೋ ಜನಕ್ಕೆ ಮಕ್ಕಳೇ ಆಗ್ತಿರಲ್ಲ. ಸೊ ಹಾಗಿರುವಾಗ ಮಕ್ಕಳನ್ನ ಮಾಡ್ಕೊಳ್ಳಿ ಆ್ಯಂಡ್ ಈ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಫಾರ್ಚುನೇಟ್ಲಿ ನನಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರೂ. ಅತ್ತೆ ಮನೇಲಾಗಿರ್ಬೋದು, ಅಮ್ಮ ಮನೇಲಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದೆಮ್ ಆಲ್. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ಗೆ ನಾನೊಂದು ಚಿಕ್ಕ ಗಿಫ್ಟ್ ಕೊಟ್ಟೆ. ಅದಕ್ಕೆ ಬಯಸ್ಕೊಳ್ತಾ ಇದ್ದೆ, ಇದನ್ನ ಯಾಕೆ ತೊಗೊಂಬಂದೆ ಅಂತ. ಅವರ ಫೋನ್ ಹಾಳಾಗಿತ್ತು, ಅವ್ರಿಗೆ ದೊಡ್ಡ ಫೋನ್ ತೊಗೋಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ಬಜೆಟಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂತ ಒಂದು ಫೋನ್ ಗಿಫ್ಟ್ ಮಾಡಿದೆ. ಹಾಗೆ ಎಲ್ಲ ಗೆಸ್ಟ್ಗಳು ಊಟಕ್ಕೆ ಕೂತಿದ್ರು. ಅದೇ ಸೈಕಲ್ ಗ್ಯಾಪಲ್ಲಿ ನಾವು ಒಂದು ಕ್ಯೂಟ್ ಫೋಟೋಶೂಟ್ ಮಾಡ್ಕೊಂಡ್ವಿ. ಬಿಕಾಸ್ ಮತ್ತೆ ಈ ಅಪಾರ್ಚುನಿಟಿ ಸಿಗಲ್ಲ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಬಟ್ ಈ ಅಪಾರ್ಚುನಿಟಿ ಮತ್ತೆ ಸಿಗಲ್ಲ ಅಂದ್ಕೊಂಡು ನೀಟಾಗಿ ಕ್ಯೂಟ್ ಆಗಿರೋ ಫೋಟೋಸ್ನ ತೊಗೊಂಡ್ವಿ. ನನ್ನ ಎಲ್ಲ ಫೋಟೋಸ್ ಮತ್ತು ರೀಲ್ಸು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಲೈಕ್ ಮಾಡಿ. ಮತ್ತೆ ಒಳಗೆ ಕ್ಯಾಮ್ರಾ ಹೊಟ್ಟಾಗ ಇಳಿಸ್.
ಸೊ ಇದಾಗಿತ್ತು ನನ್ನ ತವರು ಮನೆ ಕುಪ್ಸದ ವ್ಲಾಗ್. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ. ತುಂಬ ಬ್ಯುಸಿ ಇದ್ದೆ, ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.